ಎಲ್ರಿಗೂ ನಮಸ್ಕಾರ. ನಾನು ಅನುರಾಧ ಭಟ್. ಇವತ್ತಿನ ಸೆಷನ್ನಲ್ಲಿ ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟಿಗೆ ಸಂಬಂಧಿಸಿದ MCQಸ್ಗಳನ್ನು ಮಾಡ್ತಾ ಇದ್ದೇನೆ. ಈ MCQಸ್ಗಳು ಇಲ್ಯುಸ್ಟ್ರೇಷನ್ಸ್ ಮೇಲೆ ಬೇಸ್ಡ್ ಆಗಿರುವಂಥ MCQಸ್ಗಳು. ಇದು ಬೇರೆ ಬೇರೆ ರಾಜ್ಯದ ಜುಡಿಷರಿ ಎಕ್ಸಾಮ್ಸ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಬಹಳ ಬಾರಿ ಕೇಳಿರುವಂಥ ಕ್ವಶನ್ಸ್ಗಳಾಗಿದ್ದು ಅದು ಲೀಗಲ್ ರೂಲ್ಸ್ ಮೇಲೆ ಬೇಸ್ಡ್ ಆಗಿರ್ತದೆ. ಸೊ ಒಂದೊಂದಾಗೆ ನೋಡೋಣ. First question. A. The shopkeeper has displayed his goods in glass showcase with the price tag prominently visible. B. Identifies an item from this showcase for purchase and tells A that he is ready to give the price displayed. A realizes that the item did not have the correct price tag and refuses to sell it at the displayed price. ಇಲ್ಲಿ ಏನಾಗಿದೆ ಅಂದರೆ ಒಬ್ಬನು A ಅವನ ಶಾಪಲ್ಲಿ ಇರುವಂಥ ಐಟಮ್ಸ್ಗಳನ್ನು ಇಲ್ಲಿ ಗ್ಲಾಸ್ ಶೋಕೇಸ್ನಲ್ಲಿ ಡಿಸ್ಪ್ಲೇ ಮಾಡಿರ್ತಾನೆ. ಅದಕ್ಕೆ ಪ್ರೈಸ್ ಟ್ಯಾಗ್ ಸಹ ಇರುತ್ತೆ. ಬಿ ಅನ್ನೋನು ಇದರಲ್ಲಿರುವ ಒಂದು ಸಾಮಾನನ್ನು ತೊಗೊಂಡು ಹೋಗಿ ನಾನು ಇದನ್ನು ಖರೀದಿಸ್ತೇನೆ ಅಂತ ಎಗೆ ಹೇಳ್ತಾನೆ. ಆದರೆ ಎ ಏನು ಮಾಡ್ತಾನೆ, ಅದನ್ನು ಮಾರಾಟ ಮಾಡಲಿಕ್ಕೆ ಒಪ್ಪೋದಿಲ್ಲ. ಯಾಕೆಂದರೆ ಅಲ್ಲಿ ಪ್ರೈಸ್ ಟ್ಯಾಗಲ್ಲಿರುವಂಥ ಪ್ರೈಸು ಸರಿಯಾಗಿದ್ದ ಪ್ರೈಸ್ ಆಗಿರಲಿಲ್ಲ ಅನ್ನೋ ಕಾರಣಕ್ಕೆ ಅದನ್ನು ರೆಫ್ಯೂಸ್ ಮಾಡ್ತಾನೆ ಸೆಲ್ ಮಾಡಲಿಕ್ಕೆ. ಸೊ ಹೀಗೆ ಎ ಬಿಗೆ ರೆಫ್ಯೂಸ್ ಮಾಡ್ಬೋದಾ ಅನ್ನೋದು ಇಲ್ಲಿ ಕ್ವಶನ್ ಆಗಿದೆ. ಇಲ್ಲಿ ಯಾವ ಕಾನ್ಸೆಪ್ಟ್ ಬರುತ್ತೆ ಅಂದರೆ ಇನ್ವಿಟೇಷನ್ ಟು ಆಫರ್ ಅನ್ನೋ ಕಾನ್ಸೆಪ್ಟ್ ಇದೆ. ಆಫರ್ ಮತ್ತು ಇನ್ವಿಟೇಷನ್ ಟು ಆಫರ್ ಎರಡು ಬೇರೆ. ಇನ್ವಿಟೇಷನ್ ಟು ಆಫರ್ ಅಂದರೆ ಆಫರ್ಸ್ಗಳನ್ನು ಇನ್ವೈಟ್ ಮಾಡುವಂಥದ್ದು. ಉದಾಹರಣೆಗೆ ಆಕ್ಷನಿನ ಅಡ್ವರ್ಟೈಸ್ಮೆಂಟ್ ಅದು ಇನ್ವಿಟೇಷನ್ ಆಫರ್ ಆಗಿರುತ್ತೆ. ಒಂದು ಆಕ್ಷನಲ್ಲಿ ಈ ಥರ ಗೂಡ್ಸ್ಗಳನ್ನು ಮಾರಾಟ ಮಾಡಲಾಗತ್ತೆ ಅನ್ನುವ ಅಡ್ವರ್ಟೈಸ್ಮೆಂಟ್ ಇನ್ವಿಟೇಷನ್ ಆಗಿರುತ್ತೆ. ಅದಕ್ಕೆ ಬಿಡ್ಡರ್ಸ್ ಬಂದು ಬಿಡ್ ಮಾಡಿದಾಗ ಅವರು ಬಿಡ್ ಮಾಡುವಂಥದ್ದು ಆಫರ್ ಆಗುತ್ತೆ. ಇಲ್ಲಿ ಹ್ಯಾಮರ್ ಮೂಲಕ ಹೈಯೆಸ್ಟ್ ಬಿಡ್ಡನ್ನು ಮಾಡೋದು ಅಕ್ಸೆಪ್ಟೆನ್ಸ್ ಆಗಿರುತ್ತೆ. ಸೊ ಹಾಗೆ ಇಲ್ಲಿ ಗ್ಲಾಸ್ ಶೋಕೇಸ್ನಲ್ಲಿ ಗೂಡ್ಸನ್ನು ಡಿಸ್ಪ್ಲೇ ಮಾಡುವಂಥದ್ದು ಇನ್ವಿಟೇಷನ್ ಟು ಆಫರ್. ನೀವು ಈ ಐಟಮ್ಸ್ಗಳನ್ನು ನೋಡಿ ಆಫರನ್ನು ಕೊಡಿ, ಈ ಪ್ರೈಸಿಗೆ ನೀವು ಖರೀದಿಸ್ತೀರಂಥ ಆಫರನ್ನು ಕೊಡಿ ಅನ್ನೋದು ಇನ್ವಿಟೇಷನ್ ಟು ಆಫರ್ ಆಗಿರುತ್ತೆ. ಒಂದು ವೇಳೆ ಆ ಗೂಡ್ಸನ್ನು ನೋಡಿಕೊಂಡು ಯಾರಾದರೂ ಪರ್ಚೇಸ್ ಮಾಡಲಿಕ್ಕೆ ಬಂದರೆ ಅದು ಆಫರ್ ಆಗುತ್ತೆ. ಸೊ ಇವನು ಬರೀ ಇನ್ವಿಟೇಷನ್ ಟು ಆಫರ್ ಆಗಿರೋದ್ರಿಂದ ಅವನು ಅದನ್ನು ಮಾರಾಟ ಮಾಡಬೇಕಂತ ಇಲ್ಲ, ಅದನ್ನು ರೆಫ್ಯೂಸ್ ಸಹ ಮಾಡ್ಬೋದು ಅನ್ನೋದು ಇಲ್ಲಿ ಆನ್ಸರ್ ಆಗಿರುತ್ತೆ. ಸೊ ಇಲ್ಲಿ ಆನ್ಸರ್ ಯಾವುದು? ಬಿ. A is not bound to sell as B has only made an offer to purchase and A has still to accept the offer. Next question ನೋಡೋಣ. Second one. A tells B, I offer to sell you my horse for an amount between ₹10,000 and ₹12,000. ಇದರಲ್ಲಿ ಏನಾಗಿದೆ, ಎ ಮತ್ತು ಬಿ ಇಬ್ಬರು ಇರ್ತಾರೆ. ಎ ಹೇಳ್ತಾನೆ ನಾನು ನನ್ನ ಕುದುರೆಯನ್ನು 10,000ಇಂದ 12,000 ರೇಂಜ್ ಒಳಗಡೆ ಮಾರಾಟ ಮಾಡಲಿಕ್ಕೆ ತಯಾರಿದ್ದೇನೆ ಅಂತ ಎ ಹೇಳ್ತಾನೆ. ಸೊ ಇದು ಒಂದು ವ್ಯಾಲಿಡ್ ಆಫರ್ ಅನ್ನೋದು ಇಲ್ಲಿರುವಂಥ ಕ್ವಶನ್ನು. ಇಲ್ಲಿ ಏನಾಗಿದೆ, ಇಲ್ಲಿ ಪ್ರೈಸ್ ರೇಂಜ್ ಕೊಟ್ಟಿದ್ದಾರೆ. ಒಂದು ಲೀಗಲ್ ರೂಲ್ ಏನು ಹೇಳುತ್ತೆ ಅಂದರೆ ವ್ಯಾಲಿಡ್ ಆಫರ್ ಯಾವಾಗ ಆಗುತ್ತೆ ಅಂದರೆ ಆ ಆಫರ್ ಡೆಫಿನೆಟ್ ಮತ್ತು ಸರ್ಟನ್ ಆಗಿರಬೇಕು. ಅದು ಒಂದು ನಿರ್ದಿಷ್ಟವಾದ ಆಫರ್ ಆಗಿದ್ದಾಗ ಅದು ವ್ಯಾಲಿಡ್ ಆಫರ್ ಆಗುತ್ತೆ. ಸೊ ಇಲ್ಲಿ ಪ್ರೈಸ್ ರೇಂಜ್ ಕೊಟ್ಟಿದ್ದಕ್ಕೆ ಇದೊಂದು ವ್ಯಾಲಿಡ್ ಆಫರ್ ಆಗಿರೋದಿಲ್ಲ. ಇಲ್ಲಿ ಸರಿಯಾದ ಆನ್ಸರ್ ಯಾವುದು? ಇಟ್ಸ್ ನಾಟ್ ಅ ವ್ಯಾಲಿಡ್ ಆಫರ್ ಬಿಕಾಸ್ ಇಟ್ ಈಸ್ ಅನ್ಸರ್ಟನ್. ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. A goes to private hospital for treatment of certain ailment. After the completion of the treatment, the hospital gives him a bill for payment. A refuses to pay on ground that there was no contract for payment of expenses between him and the hospital. Can A refuse to pay? ಇಲ್ಲಿ ಏನಾಗಿದೆ ಅಂದರೆ ಎ ಹಾಸ್ಪಿಟ್ಲಿಗೆ ಹೋಗಿರ್ತಾನೆ. ಯಾವುದೋ ಒಂದು ಅನಾರೋಗ್ಯದ ಕಾರಣ ಅವನು ಹಾಸ್ಪಿಟ್ಲಿಗೆ ಹೋಗಿರ್ತಾನೆ. ಅವನದು ಟ್ರೀಟ್ಮೆಂಟ್ ಎಲ್ಲ ಆದಮೇಲೆ ಹಾಸ್ಪಿಟಲ್ ಬಿಲ್ ಪೇ ಮಾಡಲಿಕ್ಕೆ ಅವನಿಗೆ ಬಿಲ್ ಕೊಡುತ್ತೆ. ಆಗ ಎ ರೆಫ್ಯೂಸ್ ಮಾಡ್ತಾನೆ ಅದನ್ನು ಪೇ ಮಾಡಲಿಕ್ಕೆ. ಯಾಕೆ ಅಂದರೆ ನಂದು ಮತ್ತು ನಿಮ್ಮ ಹಾಸ್ಪಿಟಲ್ ಮಧ್ಯದಲ್ಲಿ ಯಾವುದು ಕಾಂಟ್ರಾಕ್ಟ್ ಆಗಲಿಲ್ಲ ಬಿಲ್ ಪೇ ಮಾಡಬೇಕಂತ. ಸೊ ನಾನು ಅದನ್ನು ಪೇ ಮಾಡೋದಿಲ್ಲ ಅಂತ ಎ ರೆಫ್ಯೂಸ್ ಮಾಡ್ತಾನೆ. ಸೊ ಈ ಥರ ಅವನು ರೆಫ್ಯೂಸ್ ಮಾಡ್ಬೋದಾ ಅನ್ನೋದು ಇಲ್ಲಿ ಒಂದು ಕ್ವಶನ್ ಆಗಿರುತ್ತೆ. ಸೊ ಇಲ್ಲಿ ಯಾವ ಕಾನ್ಸೆಪ್ಟ್ ಬರುತ್ತೆ ಅಂದರೆ ಒಂದು ಕಾಂಟ್ರಾಕ್ಟ್ ಅದು ಯಾವ ರೀತಿ ಕ್ರಿಯೇಟ್ ಆಗಿದೆ ಅನ್ನೋದ್ರ ಮೇಲೆ ಎರಡು ಥರ ಕಾಂಟ್ರಾಕ್ಟ್ ಆಗುತ್ತೆ. ಒಂದು ಎಕ್ಸ್ಪ್ರೆಸ್ ಕಾಂಟ್ರಾಕ್ಟ್, ಒಂದು ಇಂಪ್ಲೈಡ್ ಕಾಂಟ್ರಾಕ್ಟ್. ಎಕ್ಸ್ಪ್ರೆಸ್ ಕಾಂಟ್ರಾಕ್ಟ್ ಅಂದರೆ ವರ್ಡ್ಸ್ನ ಮೂಲಕ, ಅದು ಮಾತುಕತೆಯಿಂದ ಆಗಿರ್ಬೋದು ಅಥವಾ ಬರವಣಿಗೆ ಮೂಲಕ ಆಗಿರ್ಬೋದು, ಈ ಥರ ಆಗಿರುವಂಥ ಕಾಂಟ್ರಾಕ್ಟ್ಗಳಿಗೆ ಎಕ್ಸ್ಪ್ರೆಸ್ ಕಾಂಟ್ರಾಕ್ಟ್ ಅಂತ ಹೇಳ್ತಾರೆ. ಇಂಪ್ಲೈಡ್ ಕಾಂಟ್ರಾಕ್ಟ್ ಅಂದರೆ ಅದು ಬರವಣಿಗೆ ರೂಪದಲ್ಲಿ ಇರೋದಿಲ್ಲ ಅಥವಾ ಓರಲ್ ಆಗು ಹೀಗೆ ಎಕ್ಸ್ಪ್ರೆಸ್ ಆಗಿ ಹೇಳಿರೋದಿಲ್ಲ, ಆದರೆ
ಪಾರ್ಟೀಸ್ಗಳ ಕಂಡಕ್ಟ್ನ ಮೂಲಕ, ಅವರ ವರ್ತನೆ ಮೂಲಕ ಅದು ಒಂದು ಕಾಂಟ್ರಾಕ್ಟ್, ಇಂಪ್ಲಾಯ್ಡ್ ಕಾಂಟ್ರಾಕ್ಟ್ ಆಗಿರುತ್ತೆ. ಉದಾಹರಣೆಗೆ ನಾವು ರೈಲ್ವೆ ಸ್ಟೇಷನಿಂದ ಇಳಿದಾಗ ಅಲ್ಲಿ ಕೂಲಿ ಬಂದು ನಮ್ಮ ಲಗೇಜನ್ನು ತೊಗೊಂಡು ಹೋಗುವಾಗ ನಮಗೆ ಗೊತ್ತಿರುತ್ತೆ ಏನು, ಈ ಲಗೇಜನ್ನು ತೊಗೊಂಡು ಹೋಗಲಿಕ್ಕೆ ಹೆಲ್ಪ್ ಮಾಡಿದ್ದಕ್ಕೆ ನಾವು ಅವನಿಗೆ ದುಡ್ಡು ಕೊಡಬೇಕು ಅನ್ನೋದು ನಮಗೆ ಗೊತ್ತಿರುತ್ತೆ. ಸೊ ದ್ಯಾಟ್ಸ್ ಅ ಇಂಪ್ಲಾಯ್ಡ್ ಕಾಂಟ್ರಾಕ್ಟ್. ಹಾಗೆ ನಾವು ಬಸ್ ಹತ್ತಿದಾಗ ಟಿಕೆಟ್ ಕೊಡ್ತಾರೆ, ಆ ಟಿಕೆಟ್ ಕೊಟ್ಟಿರೋದಕ್ಕೆ ನಾವು ದುಡ್ಡು ಕೊಡಬೇಕಾಗತ್ತೆ. ಬಸ್ ನಮಗೆ ಕೊಡ್ತಾ ಇರುವ ಸರ್ವಿಸಿಗೆ ನಾವು ಅದಕ್ಕೆ ಪೇ ಮಾಡುವಂಥದ್ದು ಇಂಪ್ಲಾಯ್ಡ್ ಕಾಂಟ್ರಾಕ್ಟ್. ಸೊ ಹಾಗೆ ನಾವು ಹಾಸ್ಪಿಟ್ಲಿಗೆ ಹೋದಾಗ ಅವರು ನಮಗೆ ಟ್ರೀಟ್ ಮಾಡ್ತಾರೆ, ಟ್ರೀಟ್ ಮಾಡಿರೋದಕ್ಕೆ ನಾವು ಅದಕ್ಕೆ ಆ ಸರ್ವಿಸಿಗೆ ದುಡ್ಡು ಪೇ ಮಾಡಬೇಕಾಗತ್ತೆ. ಸೊ ಇದು ಒಂದು ಇಂಪ್ಲಾಯ್ಡ್ ಕಾಂಟ್ರಾಕ್ಟ್ ಆಗಿರೋದಕ್ಕೆ ಇಲ್ಲಿ ಅವನು ಆ ಥರ ರೆಫ್ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಇಲ್ಲಿ ಆನ್ಸರ್ ಯಾವುದು? ನೋ, ಹಿ ಕ್ಯಾನಾಟ್, ಆಸ್ ದೇರ್ ವಾಸ್ ಇಂಪ್ಲಾಯ್ಡ್ ಕಾಂಟ್ರಾಕ್ಟ್ ಟು ಮೆಡಿಕಲ್ ಸರ್ವಿಸ್ ಆ್ಯಂಡ್ ಟು ಪೇ ದ ಬಿಲ್. ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. An offer was sent by post. The acceptor wrote accepted on the letter, put it in his drawer and forgot about it. The transaction is. ಇಲ್ಲಿ ಏನಾಗಿದೆ, ಹೇಗೆ ಒಂದು ಆಫರ್ ಬಂದಿರುತ್ತೆ, ಲೆಟರ್ನ ಮೂಲಕ ಆಫರ್ ಬಂದಿರುತ್ತೆ, ಆ ಆಫರನ್ನು ಅವನು ಎಕ್ಸೆಪ್ಟ್ ಮಾಡೋ ದೃಷ್ಟಿಯಿಂದನೇ ಎಕ್ಸೆಪ್ಟೆಡ್ ಅಂತ ಬರೆದು ಅದನ್ನು ಡ್ರಾವರಲ್ಲಿ ಇಟ್ಟು ಅವನಿಗೆ ಮರ್ತೋಗಿರುತ್ತೆ ಅದ್ರ ಬಗ್ಗೆ. ಸೊ ಇಲ್ಲಿ ಒಂದು ಕಾಂಟ್ರಾಕ್ಟ್ ಆಗಿದೆಯಾ, ಆಫರ್ ಮತ್ತು ಎಕ್ಸೆಪ್ಟೆನ್ಸ್ ಆಗಿದೆಯಾ ಅನ್ನೋದು ಇಲ್ಲಿ ಒಂದು ಕ್ವಶನ್ ಆಗಿರುತ್ತೆ. ಇಲ್ಲಿ ಒಂದು ವ್ಯಾಲಿಡ್ ಎಕ್ಸೆಪ್ಟೆನ್ಸಿಗೆ ಲೀಗಲ್ ರೂಲ್ ಏನಿದೆ ಅಂದರೆ, ಎಕ್ಸೆಪ್ಟೆನ್ಸ್ ಹ್ಯಾಸ್ ಟು ಬಿ ಕಮ್ಯುನಿಕೇಟೆಡ್ ಟು ದಿ ಆಫರರ್. ಸುಮ್ಮನಿರೋದ್ರ ಮೂಲಕ ಒಪ್ಪಿಗೆ ತೋರಿಸೋದು, ಅದಕ್ಕೆ ಏನು ಹೇಳ್ತಾರೆ, ಕ್ವೈಟ್ ಅಸೆಂಟ್ ಅಥವಾ ಮೆಂಟಲ್ ಅಕ್ಸೆಪ್ಟೆನ್ಸ್, ಮಾನಸಿಕವಾಗಿ ಒಪ್ಕೊಳ್ಳೋದು, ಆದರೆ ಅದನ್ನು ಯಾವುದೇ ಮೂಲಕ ಅದನ್ನು ಎಕ್ಸ್ಪ್ರೆಸ್ ಮಾಡದೇ ಇರುವಂಥದ್ದು ವ್ಯಾಲಿಡ್ ಎಕ್ಸೆಪ್ಟೆನ್ಸ್ ಆಗಿರೋದಿಲ್ಲ ಅನ್ನೋದು ಒಂದು ಲೀಗಲ್ ರೂಲ್ ಇದೆ. ಸೊ ಅದರ ಪ್ರಕಾರ ಇಲ್ಲಿ ಒಂದು ವ್ಯಾಲಿಡ್ ಎಕ್ಸೆಪ್ಟೆನ್ಸ್ ಆಗಲಿಲ್ಲ, ವ್ಯಾಲಿಡ್ ಎಕ್ಸೆಪ್ಟೆನ್ಸ್ ಆಗದೇ ಇರೋ ಕಾರಣ ಅಲ್ಲಿ ಕಾಂಟ್ರಾಕ್ಟು ಆಗಲಿಲ್ಲ. ಸೊ ಇಲ್ಲಿ ಆನ್ಸರ್ ಯಾವುದು? ನೋ ಅಗ್ರಿಮೆಂಟ್ ಆ್ಯಸ್ ದ acceptance was never communicated to the proposer. ನೆಕ್ಸ್ಟ್ ಕ್ವಶನ್ ನೋಡೋಣ. The acceptance given by A on B's invitation for lunch over phone is not a contract because of which one of the following? ಇಲ್ಲಿ A ಮತ್ತು B ಇರ್ತಾರೆ. B ಲಂಚಿಗೆ ಕರೆದಿರ್ತಾನೆ ಎಗೆ, ಎ ಸಹ ಒಪ್ಕೊಂಡಿರ್ತಾನೆ. ಇಲ್ಲಿ ಒಂದು ವ್ಯಾಲಿಡ್ ಕಾಂಟ್ರಾಕ್ಟ್ ಆಗಿದೆಯಾ ಅನ್ನೋದು ಇಲ್ಲಿ ಕ್ವಶನ್. ಈ ಥರ ಅಗ್ರಿಮೆಂಟ್ಸ್, ಲಂಚಿಗೆ ಹೋಗಲಿಕ್ಕೆ ಒಪ್ಕೊಳ್ಳೋದು ಅಥವಾ ಒಂದು ಮೂವಿಗೆ ಹೋಗೋಣ ಅಂತ ಒಪ್ಕೊಳ್ಳೋದು, ಈ ಥರ ಅಗ್ರಿಮೆಂಟ್ಸ್ ಎಲ್ಲ ಡೊಮೆಸ್ಟಿಕ್ ಅಗ್ರಿಮೆಂಟ್ಸ್, ಸಾಮಾಜಿಕ ಒಪ್ಪಂದದಲ್ಲಿ ಬರುತ್ತೆ. ಅದರಲ್ಲಿ ಪ್ರಿಸಂಪ್ಷನ್ ಏನು ಅಂದರೆ, ಇವರು ಲೀಗಲ್ ಇಂಟೆನ್ಷನಿಂದ ಈ ಅಗ್ರಿಮೆಂಟನ್ನು ಮಾಡ್ಕೊಂಡಿರೋದಿಲ್ಲ ಅನ್ನೋದು ಒಂದು ಪ್ರಿಸಂಪ್ಷನ್ ಆಗಿರುತ್ತೆ. ಒಂದು ವೇಳೆ ಇಲ್ಲಿ ಯಾರು ಇದನ್ನು ಬ್ರೀಚ್ ಮಾಡಿದರೂ ಸಹ ಅವರು ಅದನ್ನು ಕೋರ್ಟಿಗೆ ತೊಗೊಂಡು ಹೋಗಿ ಈ ಅಗ್ರಿಮೆಂಟನ್ನು ಎನ್ಫೋರ್ಸ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಇದರಲ್ಲಿ ಆನ್ಸರ್ ಏನಾಗುತ್ತೆ, there is no intention to create a legal obligation. ಆದರೆ ಬಿಸ್ನೆಸ್ ಅಗ್ರಿಮೆಂಟ್ಸಲ್ಲಿ ಹಾಗಲ್ಲ. ಪ್ರಿಸಂಪ್ಷನ್ ಏನಿರುತ್ತೆ ಅಂದರೆ, ಏನೇ ಅಗ್ರಿಮೆಂಟ್ ಆಗಿದ್ರೂ ಅದು ಒಂದು ವೇಳೆ ಅದರಲ್ಲಿ ಯಾರು ಬ್ರೀಚ್ ಮಾಡಿದರೂ ಸಹ ಅದನ್ನು ನಾವು ಕೋರ್ಟಿಗೆ ತೊಗೊಂಡು ಹೋಗಿ ಅದನ್ನು ಎನ್ಫೋರ್ಸ್ ಮಾಡಬಹುದಾಗಿರುತ್ತೆ. ಸೊ ಇಲ್ಲಿ ಈ ಥರ ಅಗ್ರಿಮೆಂಟ್ಸಲ್ಲಿ ಯಾವುದೇ ಲೀಗಲ್ ಇಂಟೆನ್ಷನ್ ಇಲ್ಲದೆ, ಲೀಗಲ್ ಆಬ್ಲಿಗೇಷನ್ ಇಲ್ಲದೆ ಇರೋ ಕಾರಣ ಇದು ಆನ್ಸರ್, ದೇರ್ ಇಸ್ ನೋ ಇಂಟೆನ್ಷನ್ ಟು ಕ್ರಿಯೇಟ್ ಲೀಗಲ್ ಆಬ್ಲಿಗೇಷನ್. ಅದಕ್ಕೆ ಇದೊಂದು ಕಾಂಟ್ರಾಕ್ಟ್ ಆಗೋದಿಲ್ಲ. ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. A gives an offer to give ₹1,000 to whoever finds his lost dog. This is A ಒಂದು ಆಫರ್ ಕೊಡ್ತಾನೆ, ಯಾರು ನನ್ನ ಕಳೆದು ಹೋದ ನಾಯಿಯನ್ನು ಹುಡ್ಕೊಡ್ತಾರೋ ಅವರಿಗೆ ₹1,000 ನಾನು ಗಿಫ್ಟಾಗಿ ಕೊಡ್ತೇನೆ ಅಂತ ಒಂದು ಆಫರ್ ಮಾಡ್ತಾನೆ. ಸೊ ಈ ಥರ ಆಫರ್ ಯಾವ ಥರದ ಆಫರ್ ಅನ್ನೋದು ಇಲ್ಲಿ ಒಂದು ಕ್ವಶನು. ಅದು ಸ್ಪೆಸಿಫಿಕ್ ಆಫರಾ, ಜನರಲ್ ಆಫರಾ ಏನು ಅಂತ. ಇಲ್ಲಿ ಆಫರ್ಸ್ಗಳಲ್ಲಿ 2 ಟೈಪ್ ಆಫ್ ಆಫರ್ಸನ್ನು ನಾವು ನೋಡ್ಬೋದು. ಒಂದು ಸ್ಪೆಸಿಫಿಕ್ ಆಫರ್. ಸ್ಪೆಸಿಫಿಕ್ ಆಫರ್ ಅಂದರೆ ಯಾವಾಗ ಆಫರನ್ನು ಒಂದು ಡೆಫಿನೆಟ್ ಪರ್ಸನಿಗೆ ಮಾಡಿರ್ತಾರೋ ಆಗ ಅದು ಒಂದು ಸ್ಪೆಸಿಫಿಕ್ ಆಫರ್ ಅಂತ ಹೇಳ್ಬೋದು. ಜನರಲ್ ಆಫರ್ ಅಂದರೆ ಯಾವಾಗ ಆಗುತ್ತೆ, ಯಾವಾಗ ಒಂದು ಆಫರ್ ಪಬ್ಲಿಕ್ಕಿಗೆ ಮಾಡಿದಾಗ ಅದು ಜನರಲ್ ಆಫರ್ ಆಗುತ್ತೆ. ಇಲ್ಲಿ ಯಾರು ಬೇಕಾದ್ರೂ ಅದನ್ನು ಎಕ್ಸೆಪ್ಟ್ ಮಾಡ್ಬೋದು. ಇಲ್ಲಿ ಯಾರಿಗೆ ಆಫರ್ ಮಾಡಿರ್ತಾರೋ ಅವ್ರು ಮಾತ್ರ ಎಕ್ಸೆಪ್ಟೆನ್ಸ್ ಮಾಡ್ಬೋದು, ಅಥವಾ ಇವನು ಯಾರಿಗೆ ಒಪ್ಪಿಗೆ ಕೊಟ್ಟಿರ್ತಾನೋ ನನ್ನ ಪರವಾಗಿ ಇವನು ಎಕ್ಸೆಪ್ಟೆನ್ಸ್ ಮಾಡ್ಬೋದು ಅವ್ನು ಮಾತ್ರ ಎಕ್ಸೆಪ್ಟೆನ್ಸ್ ಮಾಡ್ಬೋದು. ಆದರೆ ಇಲ್ಲಿ ಯಾರು ಬೇಕಾದ್ರೂ ಎಕ್ಸೆಪ್ಟ್ ಮಾಡ್ಬೋದು. ಸೊ ಇಲ್ಲಿ ಯಾವ ಥರದ ಆಫರ್ ಇದು, ಅವನು ಯಾರು ಕಂಡು ಕೊಡ್ತಾರೋ ಅವರಿಗೆ ₹1,000 ಕೊಡ್ತಾನೆ ಅಂತ ಹೇಳಿರೋ ಕಾರಣ ಇದು ಜನರಲ್ ಆಫರ್ ಆಗುತ್ತೆ. ಇದರಲ್ಲಿ ಆನ್ಸರ್ ಬಿ.
ಇದರಲ್ಲಿ ಒಂದು ಲೀಡಿಂಗ್ ಕೇಸ್ ಇದೆ, ಕಾರ್ಲಿಲ್ ವರ್ಸಸ್ ಕಾರ್ಬೋಲಿಕ್ ಸ್ಮೋಕ್ ಬಾಲ್ ಕಂಪನಿ ಅನ್ನೋ ಲೀಡಿಂಗ್ ಕೇಸ್ ಇದೆ. ಅದು ಈ ಜನರಲ್ ಆಫರ್ ಬಗ್ಗೆ ತುಂಬ ಹೇಳಿರುವಂಥ ಕೇಸ್ ಅದು. ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. L is sent to search for G's nephew. In the meantime, G by advertisement offers a reward of rupees 501 to anyone who finds his nephew. L traces the boy and subsequently knowing about the reward claims it. ಇಲ್ಲಿ ಏನಾಗಿದೆ, ಜಿನ ಸೋದರಳಿಯ ನೆಫ್ಯೂ ಕಳೆದು ಹೋಗಿದ್ದಾನೆ, ಎಲ್ಲನ್ನು ಕಳಿಸಲಾಗಿದೆ ಹುಡುಕ್ಲಿಕ್ಕೆ ಅಂತ. ಆದರೆ ಎಲ್ಲನ ಕಳಿಸಾದ್ಮೇಲೆ ಜಿ ಒಂದು ಅಡ್ವರ್ಟೈಸ್ಮೆಂಟ್ ಕೊಡ್ತಾನೆ, ಯಾರು ಅವನನ್ನು ಹುಡ್ಕೊಂಡು ಬರ್ತಾರೋ ಅವರಿಗೆ ಇಷ್ಟು ರೂಪೀಸ್ಗಳನ್ನು ನಾನು ರಿವಾರ್ಡಾಗಿ ಕೊಡ್ತೇನೆ ಅಂತ ಒಂದು ಅಡ್ವರ್ಟೈಸ್ಮೆಂಟ್ ಕೊಡ್ತಾನೆ. ಎಲ್ಲಿಗೆ ಇದು ಗೊತ್ತೇ ಇಲ್ಲ. ಹುಡ್ಕೊಂಡು ಬರ್ತಾನೆ, ಅವನಿಗೆ ಈ ಆಫರ್ ಬಗ್ಗೆ ಗೊತ್ತಾದಮೇಲೆ ಅವನು ಅದನ್ನು ಕ್ಲೇಮ್ ಮಾಡಲಿಕ್ಕೆ ಹೋಗ್ತಾನೆ. ಹೀಗೆ ಅವನು ಕ್ಲೇಮ್ ಮಾಡ್ಬೋದಾ, ಕ್ಲೇಮ್ ಮಾಡ್ಬೋದಾ ಈ ರಿವಾರ್ಡನ್ನು ಅನ್ನೋದು ಇಲ್ಲಿ ಕ್ವಶನ್ ಆಗಿರುತ್ತೆ. ಯಾವುದೇ ಒಂದು ವ್ಯಾಲಿಡ್ ಆಫರ್ ಆಗಲಿಕ್ಕೆ ಆ ಆಫರಿ ಯಾರಿರ್ತಾನೆ ಅವನಿಗೆ ಕಮ್ಯುನಿಕೇಟ್ ಆಗಿರಬೇಕು, ಅದು ಗೊತ್ತಿರಬೇಕು. ಒಂದು ವೇಳೆ ಆ ಆಫರ್ ಬಗ್ಗೆ ಗೊತ್ತಿಲ್ಲ ಅಂದರೆ ಅವನು ಅದನ್ನು ಹೇಗೆ ಮಾಡೋದು, ಎಕ್ಸೆಪ್ಟ್ ಮಾಡಲಿಕ್ಕಾಗೋದಿಲ್ಲ. ಎಕ್ಸೆಪ್ಟ್ ಮಾಡಲಿಕ್ಕಾಗದೇ ಇದ್ದರೆ ಅದು ಒಂದು ವ್ಯಾಲಿಡ್ ಕಾಂಟ್ರಾಕ್ಟ್ ಆಗೋದಿಲ್ಲ. ಸೆಕ್ಷನ್ 4 ಆಫ್ ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್ ಸಹ ಯಾವುದ್ರ ಬಗ್ಗೆ ಹೇಳುತ್ತೆ ಅಂದರೆ, ಒಂದು ಆಫರಿನ ಕಮ್ಯುನಿಕೇಷನ್ ಕಂಪ್ಲೀಟ್ ಅಂತ ಯಾವಾಗ ಹೇಳ್ಬೋದು ಅನ್ನೋದು ಸೆಕ್ಷನ್ 4 ಆಫ್ ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್ ಹೇಳುತ್ತೆ. ಅದರ ಪ್ರಕಾರ ಯಾವಾಗ ಆಫರಿಯ ನಾಲೆಜಿಗೆ ಆ ಆಫರ್ ಬರುತ್ತೋ ಆಗ ಆ ಆಫರಿನ ಕಮ್ಯುನಿಕೇಷನ್ ಕಂಪ್ಲೀಟ್ ಅಂತ ಹೇಳ್ಬೋದು ಅನ್ನೋದು ಸೆಕ್ಷನ್ 4 ಹೇಳುತ್ತೆ. ಸೊ ಇಲ್ಲಿ ಎಲ್ಲಿಗೆ ಆಫರ್ ಬಗ್ಗೆನೇ ಗೊತ್ತಿಲ್ಲ, ಸೊ ಅವನು ಹೇಗೆ ಆ ರಿವಾರ್ಡನ್ನು ಕ್ಲೇಮ್ ಮಾಡ್ಬೋದು, ಅವನು ಎಕ್ಸೆಪ್ಟೆನ್ಸ್ ಕೊಡ್ಬೋದು ಆ ಆಫರಿಗೆ. ಎಕ್ಸೆಪ್ಟೆನ್ಸ್ ಕೊಡದೇ ಕಾರಣ ಅಲ್ಲಿ ಕಾಂಟ್ರಾಕ್ಟ್ ಆಗೋದಿಲ್ಲ. ಸೊ ಇಲ್ಲಿ ಆಪ್ಷನ್ ಯಾವುದು, ಹಿ ಈಸ್ ನಾಟ್ ಎಂಟೈಟಲ್ ಆ್ಯಸ್ ದ ಆಫರ್ ವಾಸ್ ನಾಟ್ ಕಮ್ಯುನಿಕೇಟೆಡ್ ಟು ಹಿಮ್. ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. A promises to provide maintenance allowance to her maternal uncle in consideration of certain properties gifted to her by her mother. A refuses to pay maintenance amount and maternal uncle institutes suit against A to enforce the promise. Which one of the following is the correct statement? ಇಲ್ಲಿ ಏನು ಕೇಸ್ ಅಂದರೆ, ಇಲ್ಲಿ 3 ಜನ ಇದ್ದಾರೆ. ಎ ಅವಳ ಮೇಟರ್ನಲ್ ಅಂಕಲ್, ಸೋದರ ಮಾವ, ಮತ್ತು ಅವಳ ತಾಯಿ. ಇದು ಒಂದು ಕೇಸ್ ಲಾ ಮೇಲೆ ಇರುವಂಥ ಇಲ್ಯುಸ್ಟ್ರೇಷನು. ಅದು ಚಿನ್ನಯ್ಯ ವರ್ಸಸ್ ರಾಮಯ್ಯ ಅನ್ನುವ ಕೇಸ್ ಲಾ ಮೇಲೆ ಈ ಇಲ್ಯುಸ್ಟ್ರೇಷನ್ ಆಗಿದೆ. ಅದರಲ್ಲಿ ಸಹ ಸೇಮ್ ಫ್ಯಾಕ್ಟ್ಸ್ ಇದೆ. ಅದರಲ್ಲಿ ಏನು ಹೇಳಿದರು ಅಂದರೆ, ಈ ಇವಳ ತಾಯಿ ಏನಿರ್ತಾಳೆ ಸ್ವಲ್ಪ ಪ್ರಾಪರ್ಟೀಸನ್ನು ಇವಳಿಗೆ ಕೊಟ್ಟು ಇವಳ ಹೆಸರಿಗೆ ಟ್ರಾನ್ಸ್ಫರ್ ಮಾಡಿ ಅದರ ಬದಲಿಗೆ ಮೇಟರ್ನಲ್ ಅಂಕಲ್, ಸೋದರ ಮಾವರಿಗೆ ಮೇಂಟೆನೆನ್ಸ್ ಅಲೋವೆನ್ಸ್ ಆಗಿ ಸ್ವಲ್ಪ ದುಡ್ಡನ್ನು ಕೊಡಬೇಕು ಅಂತ ಇಲ್ಲಿ ಒಂದು ಕಾಂಟ್ರಾಕ್ಟ್ ಆಗಿರುತ್ತೆ. ಸೊ ಆದರೆ ಆಮೇಲೆ ಅದನ್ನು ರೆಫ್ಯೂಸ್ ಮಾಡ್ತಾಳೆ, ಮೇಂಟೆನೆನ್ಸ್ ಅಲೋವೆನ್ಸ್ ಕೊಡಲಿಕ್ಕೆ ರೆಫ್ಯೂಸ್ ಮಾಡ್ತಾಳೆ. ಯಾವ ಗ್ರೌಂಡ್ ಮೇಲೆ ಅಂದರೆ, ಮೇಟರ್ನಲ್ ಅಂಕಲ್ ಕಡೆಯಿಂದ ಯಾವುದೇ ಕನ್ಸಿಡರೇಷನ್ ನನಗೆ ಸಿಗದೇ ಇದ್ದ ಕಾರಣ ನಾನು ಆ ಪ್ರಾಮಿಸನ್ನು ಫುಲ್ಫಿಲ್ ಮಾಡೋದಿಲ್ಲ ಅನ್ನೋ ಕಾರಣಕ್ಕೆ ಅವಳು ಪ್ರಾಮಿಸ್ ಫುಲ್ಫಿಲ್ ಮಾಡೋದಿಲ್ಲ ಅಂತ ಹೇಳ್ತಾಳೆ. ಸೊ ಇಲ್ಲಿ ಮೇಟರ್ನಲ್ ಅಂಕಲ್ ಇವಳ ಮೇಲೆ ಕೋರ್ಟ್ನಲ್ಲಿ ಕೇಸ್ ಹಾಕ್ಬೋದು ಅನ್ನೋದು ಇಲ್ಲಿ ಕ್ವಶನ್ನು. ಇಲ್ಲಿ ಯಾವ ಕಾನ್ಸೆಪ್ಟ್ ಬರುತ್ತೆ ಅಂದರೆ, ಸೆಕ್ಷನ್ 2D ಆಫ್ ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್. ಈ ಸೆಕ್ಷನ್ ಕನ್ಸಿಡ್ರೇಷನ್ ಬಗ್ಗೆ ಹೇಳುವಂಥದ್ದು. ಕನ್ಸಿಡ್ರೇಷನ್ ಯಾರು ಕೊಡಬಹುದು ಅನ್ನೋದು ಈ ಡೆಫಿನಿಷನ್ ಮೂಲಕ ನಮಗೆ ಕ್ಲಿಯರ್ ಆಗುತ್ತೆ. ಯಾರು ಕೊಡಬಹುದು ಅಂತ ಈ ಡೆಫಿನಿಷನಲ್ಲಿ ಇದೆ ಅಂದರೆ, ಇಟ್ ಕ್ಯಾನ್ ಬಿ ಗಿವನ್ ಬೈ ದಿ ಪ್ರಾಮಿಸಿ ಆರ್ ಎನಿ ಅದರ್ ಪರ್ಸನ್ ಅಂತ ಇದೆ. ಸೊ ಇಲ್ಲಿ ಪ್ರಾಮಿಸರ್ ಯಾರು? ಎ. ಯಾಕೆಂದರೆ ಅಲೋವೆನ್ಸ್ ಕೊಡ್ತೇನೆ ಅಂತ ಹೇಳಿದ್ದು, ಪ್ರಾಮಿಸ್ ಮಾಡಿದ್ದು ಎ ಅಲ್ಲ, ಇದು ಪ್ರಾಮಿಸರ್. ಮೇಟರ್ನಲ್ ಅಂಕಲ್ ಪ್ರಾಮಿಸಿ, ಇವರಿಗೆ ಪ್ರಾಮಿಸ್ ಮಾಡಿದಾಗಿರುತ್ತೆ. ಮದರ್, ತಾಯಿ ಏನಿರ್ತಾಳೆ ಅವಳು ಥರ್ಡ್ ಪಾರ್ಟಿ, ಎನಿ ಅದರ್ ಪರ್ಸನ್. ಸೊ ಈ ಡೆಫಿನೇಷನ್ ಪ್ರಕಾರ ಕನ್ಸಿಡರೇಷನ್ನು ಮೇಟರ್ನಲ್ ಅಂಕಲ್ ಸೈಡಿಂದಾದರೂ ಹೋಗ್ಬೋದು ಅಥವಾ ಬೇರೆ ಎನಿ ಅದರ್ ಪರ್ಸನ್ನಿಂದನೂ ಹೋಗ್ಬೋದು ಅನ್ನೋ ಕಾರಣಕ್ಕೆ ಈಗ ಎ ಅದನ್ನು ರೆಫ್ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ, ಕನ್ಸಿಡರೇಷನ್ ಇಲ್ಲ ಅನ್ನೋ ಕಾರಣಕ್ಕೆ. ಸೊ ಇಲ್ಲಿ ಆಪ್ಷನ್ ಯಾವುದಾಗತ್ತೆ? ಬಿ. ಮೇಟರ್ನಲ್ ಅಂಕಲ್ will succeed because according to the Indian Contract Act, consideration may be given by the promisee or any other person. ಸೊ ಇದಿಷ್ಟು 8 MCQsಗಳಾಗಿತ್ತು. ಮುಂದಿನ ವಿಡಿಯೋದಲ್ಲಿ ನೆಕ್ಸ್ಟ್ ಭಾಗದ ವಿಡಿಯೋದಲ್ಲಿ ನಾನು ಇನ್ನಷ್ಟು MCQsಗಳನ್ನು ತರ್ತೇನೆ.
ನೀವು ಜುಡಿಷಿಯರಿ ಎಕ್ಸಾಮ್ಸಿಗೆ ಪ್ರಿಪೇರ್ ಆಗ್ತಾಯಿದ್ರೆ ನೀವು ನಮ್ಮ ಅಭಿಜ್ಞಾ ಲಾ ಸಿರೀಸ್ ಆ್ಯಪನ್ನು ಡೌನ್ಲೋಡ್ ಮಾಡ್ಬೋದು. ಅಲ್ಲಿ ಹಲವಾರು ಕೋರ್ಸಸ್ಗಳಿವೆ. ಮೊನ್ನೆಯಷ್ಟೇ ಶುರುವಾದಂಥ CRPC ವರ್ಸಸ್ BNSS ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಅನ್ನೋ ಕೋರ್ಸ್ ಅಪರ್ಣಾ ಮ್ಯಾಮ್ ಅವ್ರು ಮಾಡ್ತಾ ಇದ್ದಾರೆ. ನೀವು ಅದಕ್ಕೆ ಎನ್ರೋಲ್ ಆಗ್ಬೋದು. ಅಥವಾ BNS ವರ್ಸಸ್ IPC ಭಾರತೀಯ ನ್ಯಾಯ ಸಂಹಿತೆ ವರ್ಸಸ್ IPC ಹೊಸ ಕ್ರಿಮಿನಲ್ ಲಾ ಏನಿದೆ ಅದ್ರ ಮೇಲೆ ಕೋರ್ಸ್ ಇವೆ, ಇದನ್ನು ಎನ್ರೋಲ್ ಆಗ್ಬೋದು. ಅಥವಾ ಜೂರೀಸ್ ಬ್ಯಾಚನ್ನು ಜಾಯ್ನ್ ಆಗ್ಬೋದು. ಇದಿಷ್ಟು ಹೇಳ್ತಾ ಇವತ್ತಿನ ಟಾಪಿಕನ್ನು ಎಂಡ್ ಮಾಡ್ತಾ ಇದ್ದೇನೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.